ಯಾರೂ ದೊಡ್ಡವರಲ್ಲ. ಕಾನೂನು ತನ್ನ ಸಂವಿಧಾನದ ವ್ಯಾಪ್ತಿಯಲ್ಲಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊತೈತಿ. ಪ್ರಜ್ವಲ್ ರೇವಣ್ಣ ಅವರು ಬರ್ತಾರನ್ನೋ ಮಾಹಿತಿಯನ್ನು ಅವರ ಪಕ್ಷದ ಶಾಸಕರಾದಂಥ ಪುಟ್ಟರಾಜು ಬಂದಾರ. ಲೆಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್, ಸತ್ಯ ಹೊರಗೆ ಬರಲಿ. ತಪ್ಪಾಗಿದ್ದರೆ ಶಿಕ್ಷೆ ಆಕೈತಿ. ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಸರ್? ಭಾರತೀಯ ಜನತಾ ಪಕ್ಷಕ್ಕೆ ಇದೇನು ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಘಟನೆ ಆಗಬಾರ್ದಿತ್ತು ಅನ್ನುವಂಥ ನೋವು ನಮ್ಮೆಲ್ಲರಿಗೂ ಐತಿ. ಘಟನೆ ಆಗಬಾರ್ದಿತ್ತು ಅನ್ನುವಂಥ ನೋವು ನಮ್ಮೆಲ್ಲರಿಗೂ ಐತಿ. ಈ ದೇಶದ ಮಾಜಿ ಪ್ರಧಾನಿ ಹಿರಿಯರಾದಂಥ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಈ ಒಂದು ಮಾನಸಿಕ ಯಾತನೆಯನ್ನು ಅನುಭವಿಸೋದು ಬಹುತೇಕ ನಮ್ಮ ಮನಸ್ಸಿಗೂ ನೋವು ಅನ್ನಿಸ್ತೈತಿ, ಕೆಟ್ಟ ಅನ್ನಿಸ್ತೈತಿ. ಆದರೆ ಅದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದಾಗಿದ್ದು ನಮ್ಮ ಘಟಬಂಧನೆ ಆಗಿದ್ದಲ್ಲ, ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿ ಅವ್ನು ಗೆಲ್ಲಿಸ್ದಾಗಿದ್ದು. ಇದಕ್ಕೆ ಉತ್ತರ ಕೊಡಬೇಕಾದವ್ರು ಅವರು. ನಮ್ಮ ಘಟಬಂಧನ ಒಂದು ತಿಂಗಳಿಂದ ಆಗೈತಿ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಬೆಂಬಲಿತ ಸಂಸದರವರು. ಗುರುತಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಪ್ರಜ್ವಲ್ ರೇವಣ್ಣ ಅಂತ ಸಾಕು, ಅದು ವೈಯಕ್ತಿಕ ವಿಚಾರ, ಅದ್ರ ಭಾಳ ಎಳೆಯಕ್ಕೆ ಹೋಗ್ಬೇಡ. ತಪ್ಪು ಆಗಿದ್ರೆ ಅವ್ರ ಮ್ಯಾಗೆ ಶಿಕ್ಷೆ ಆಗಲಿ. ಕುಮಾರಸ್ವಾಮಿ ಅವರು ಹೇಳ ರೂಪದಿಂದ ಅವ್ರು ನೀರು ಕುಡಿತಾರೆ ಅಂತೇಳಿ. ಇದರಿಂದ ಅದು ಹೊರಗೆ ಬರ್ಬೇಕಾದ್ರೆ ಯಾರ ಕೈವಾಡ ಐತಿ, ಆ ಡ್ರೈವರನ್ನು ಪರದೇಶಕ್ಕೆ ಕಳಿಸ್ತವ್ರು ಯಾರು, ಹಲವಾರು ವಿಷಯಗಳದಾವು. ವೈಯಕ್ತಿಕ ತೇಜೋವಧೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆಳವಾಗಿ ಹೋಗೋದು ಬೇಡ. SITಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆಂದರೆ SIT ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಅಪರಾಧ ಮಾಡ್ಯಾರ ಅದನ್ನು ಹೊರಗೆ ತಂದ ತಪ್ಪಿತಸ್ಥರಿಗೆ, ಅವ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಆಗಲಿ. CD ಬಿಡುಗಡೆ ಮಾಡೋಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಾರ ಅವ್ರಿಗೂ ಶಿಕ್ಷೆ ಆಗಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ನಂಬಿಕೆ ಐತಿ. ನಾವು ಅದರ ಪ್ರಕಾರ ನಡ್ಕೊತೀವಿ.